ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 37. ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನ ನಿರ್ಧರಿಸುತ್ತವೆ, ವಿವರಿಸಿ ಅಂತ ಇದೆ. ನೋಡಿ, ಮಾನವರಲ್ಲಿ ಹೆಣ್ಣು 2X ಮತ್ತು ಗಂಡು XY ಅನ್ನುವಂತಹ ವರ್ಣತಂತುಗಳನ್ನ ಹೊಂದಿರ್ತಾರೆ ಅಲ್ವಾ. XX ಹೆಣ್ಣಿನಲ್ಲಿ ಹಾಗೆ XY ಗಂಡಿನಲ್ಲಿ. ಈ ಲಿಂಗಾಣುಗಳು ಉತ್ಪತ್ತಿ ಆಗುವಾಗ, ಅಂದರೆ ಮಿಯೋಸಿಸ್ ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತುಗಳು ಅರ್ಧದಷ್ಟಾಗತ್ತೆ. ಅಂದ್ರೆ ಹೆಣ್ಣಿನಿಂದ X ಅನ್ನುವಂಥ ಒಂದು ವರ್ಣತಂತುಗಳು, ಗಂಡಿನಲ್ಲಿ X ಅಥವಾ Y ಅನ್ನುವಂಥ ವರ್ಣತಂತುಗಳು ಉತ್ಪತ್ತಿ ಆಗತ್ತೆ. ಆದ್ದರಿಂದ ಲಿಂಗ ನಿರ್ಧಾರವು ಗಂಡಿನ ವರ್ಣತಂತುಗಳಿಂದ ಆಗಿರುತ್ತೆ. ಯಾಕೆ ಅಂದ್ರೆ ಗಂಡಿನ X ವರ್ಣತಂತು ಹೆಣ್ಣಿನ X ವರ್ಣತಂತುವಿನೊಂದಿಗೆ ಜೊತೆಗೂಡಿದರೆ ಹುಟ್ಟುವ ಮಗುವೇನಾಗತ್ತೆ, ಹೆಣ್ಣಾಗಿರುತ್ತೆ. ಹೆಣ್ಣಿನ X ವರ್ಣತಂತು ಗಂಡಿನ Y ವರ್ಣತಂತುವಿನೊಂದಿಗೆ ಸಂಯೋಗ ಹೊಂದಿದ್ರೆ ಆ ಹುಟ್ಟುವ ಮಗುವು ಗಂಡಾಗಿರತ್ತೆ. ಆದ್ದರಿಂದ ಪ್ರಮುಖವಾಗಿ ತಂದೆಯಿಂದ ಅನುವಂಶೀಯವಾಗುವಂತಹ ವರ್ಣತಂತುಗಳು ಮಗುವಿನ ಲಿಂಗವನ್ನ ನಿರ್ಧರಿಸುತ್ತೆ. ಥ್ಯಾಂಕ್ ಯು.